ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾರನ್ನ ರಾಯಭಾರಿಯನ್ನಾಗಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಸ್ಯಾಂಡಲ್ ಕನ್ನಡಿಗರೇ ಕಟ್ಟಿ ಬೆಳೆಸಿದ ಸಂಸ್ಥೆ. ತಮನ್ನಾ ಭಾಟಿಯಾ ನೇಮಕಕ್ಕೆ ನಮ್ಮ ವಿರೋಧ ಕೂಡ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಅರ್ಥದಲ್ಲಿ ಕನ್ನಡಿಗರಿಗೆ ಮಾಡಿದ ಅವಮಾನ. ಕನ್ನಡಿಗರನ್ನೇ ರಾಯಭಾರಿಯಾಗಿ ಮಾಡಿದ್ರೆ ಅದರ ಮೌಲ್ಯ, ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಹೆಚ್ಚು ಆಗ್ತಾ ಇತ್ತು. ನನಗೆ ವೈಯಕ್ತಿಕವಾಗಿ ರಾಯಭಾರಿಯಾಗುವಂತಹ ಆಸೆ ಇಲ್ಲ. ಇದು ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರ ರಿಯಾಕ್ಷನ್. ಇದ್ದಿದ್ದು ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಇವಾಗ ಕರ್ನಾಟಕ ಏನು ಪುನಃ ನಾಮಕರಣ ಆಯಿತು, ಆ ಸಂದರ್ಭದಲ್ಲಿ KSDL ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ. ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮನ್ನಾ ಭಾಟಿಯಾ ಅವರು ಬಾಲಿವುಡ್ಡಿನ ಒಬ್ಬರು ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ. ನಮ್ಮ ವಿರೋಧ ಅಥವಾ ನಾವು ಏನಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ಒಂದೇ, ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು ಸಂಸ್ಥೆ.